ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ತೃತೀಯ ಭಾಷೆ ಕನ್ನಡ ಪೂರಕ ಪಾಠ 2 ಮಹಾಶಿಲ್ಪಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಧರ್ಮಪದನು ವಿಷುವಿನ ಬಳಿಗೆ ಏಕೆ ಬಂದನು? ಉತ್ತರ: ಧರ್ಮಪದನು ಕೋನಾರ್ಕ ದೇವಾಲಯದ ಮಹಾದ್ವಾರಕ್ಕೆ ಕಲಶ ಕೂಡಿಸಲು ವಿಷುವಿನ ಬಳಿಗೆ ಬಂದನು. ಮುಂದಿನ ಪ್ರಶ್ನೆ: ಧರ್ಮಪದನು ತನ್ನ ಭಾವನೆಗಳನ್ನು ಏಕೆ ಹತ್ತಿಕ್ಕಿಕೊಂಡನು? ಉತ್ತರ: ತಂದೆಗೆ ತಾನು ಮಗನೆಂದು ತಿಳಿದರೆ ಈ ಪೋರ ಏನು ಮಾಡಬಲ್ಲ, ಅವನಿಂದಾಗದು ಎನ್ನುವ ಭಾವನೆ ಬರಬಹುದು. ಇಲ್ಲ, ಮಗನ ಮುಂದೆ ತಾನು ಚಿಕ್ಕವನಾಗಿಬಿಟ್ಟೆನಲ್ಲ ಎಂಬ ನೋವಿನಿಂದ ನರಳಬಹುದು. ಅಮ್ಮ ಹೊರಡುವ ಮುನ್ನ ಕೊಟ್ಟ ಎಚ್ಚರಿಕೆಯ ಮಾತುಗಳ ನೆನಪು ಬಂತು. ಆದುದರಿಂದ ಧರ್ಮಪದ ತನ್ನ ಭಾವನೆಗಳನ್ನು ಹತ್ತಿಕ್ಕಿಕೊಂಡನು. ಮುಂದಿನ ಪ್ರಶ್ನೆ: ಮಹಾಶಿಲ್ಪಿ ವಿಷುವಿಗೆ ಧರ್ಮಪದನು ನೀಡಿದ ಆಶ್ವಾಸನೆ ಏನು? ಉತ್ತರ: ಮಹಾಶಿಲ್ಪಿಗಳೇ, ದೇವಾಲಯದ ಕಲಶವನ್ನು ನಾನು ನಿಲ್ಲಿಸಬಲ್ಲೆ. ಅನುಮಾನ ಬೇಡ, ಅವಕಾಶ ಕೊಟ್ಟು ನೋಡಿ. ಪ್ರಯತ್ನಕ್ಕೆ ಜಯ ಖಂಡಿತ. ನಿಮ್ಮ ನಿಟ್ಟುಸಿರು ನೀಗುವಂತೆ ಮಾಡುತ್ತೇನೆ. ದಯಮಾಡಿ ಅಲಕ್ಷಿಸಬೇಡಿ ಎಂದು ಮಹಾಶಿಲ್ಪಿ ವಿಷುವಿಗೆ ಧರ್ಮಪದನು ಆಶ್ವಾಸನೆಯನ್ನು ನೀಡಿದನು. ಮುಂದಿನ ಪ್ರಶ್ನೆ: ವಿಷುವು ತನ್ನ ಮುಂದಿರುವುದು ತನ್ನ ಮಗನಲ್ಲವೆಂದು ಏಕೆ ತೀರ್ಮಾನಿಸಿದನು? ಉತ್ತರ: ಧರ್ಮಪದನು ತನ್ನ ಹೆಸರು ಮತ್ತು ವಯಸ್ಸು ಬದಲಿಸಿದ್ದರಿಂದ ವಿಷುವು ತನ್ನ ಮುಂದಿರುವವನು ನನ್ನ ಮಗನಲ್ಲವೆಂದು ತೀರ್ಮಾನಿಸಿದನು. ಮುಂದಿನ ಪ್ರಶ್ನೆ: ಧರ್ಮಪದನು ತನ್ನ ತಂದೆಗೆ ಏನೆಂದು ಹೇಳಬೇಕೆಂದು ವಿಷುವಿನ ಸ್ನೇಹಿತನಿಗೆ ಹೇಳಿದನು? ಉತ್ತರ: ಧರ್ಮಪದನು ತನ್ನ ತಂದೆಗೆ ಮುಕುಂದ ನಿಮ್ಮ ಮಗ ಎಂದು ಹೇಳಬೇಕೆಂದು ವಿಷುವಿನ ಸ್ನೇಹಿತನಿಗೆ ಹೇಳಿದನು. ಮುಂದಿನ ಪ್ರಶ್ನೆ: ವಿಷುವಿನ ಎದೆಯಲ್ಲಿ ಎಂದೆಂದಿಗೂ ನಿಲ್ಲದಂತೆ ಮೊಳಗುತ್ತಿದ್ದ ಪದ ಯಾವುದು? ಉತ್ತರ: ವಿಷುವಿನ ಎದೆಯಲ್ಲಿ ಎಂದೆಂದಿಗೂ ನಿಲ್ಲದಂತೆ ಮೊಳಗುತ್ತಿದ್ದ ಪದ ಮಹಾಶಿಲ್ಪಿ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.